ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ನೋಡಿದ್ರಲ್ವಾ ಪಿಜ್ಜಾದು ಕ್ರಸ್ಟ್ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಅದರ ಸೌಂಡ್ ನೋಡ್ತಿರಬಹುದು. ಸಿಕ್ಕಾಪಟ್ಟೆ ಕ್ರಿಸ್ಪಿಯಾದಂತಹ ಕ್ರಸ್ಟನ್ನು ತಯಾರಿಸ್ಬೋದು. ಕೇವಲ ಹೆಸರುಬೇಳೆ ಹಾಗೂ ಅಕ್ಕಿಯಿಂದ ಮಾಡಿರೋವಂಥ ಪಿಜ್ಜಾ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ತುಂಬ ಸುಲಭವಾಗಿ ಓವನ್ ಇಲ್ಲದೆ ಹಾಗೆ ಈಸ್ಟ್ ಇಲ್ಲದೆ ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ಈ ಆರೋಗ್ಯಕರವಾದ ಪಿಜ್ಜಾನ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಭೇಟಿ ಕೊಟ್ಟಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ರುಚಿಯಾದ ಹಾಗೆ ಆರೋಗ್ಯಕರವಾದ ಈ ಪಿಜ್ಜಾನ ಲಾಕ್ಡೌನ್ ಟೈಮಲ್ಲಿ ಆರಾಮಾಗಿ ಮಾಡ್ಕೋಬಹುದು. ತುಂಬ ಕಮ್ಮಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಿನಷ್ಟು ಹೆಸರುಬೇಳೆ ಹಾಗೆ 1 ಕಪ್ಪಿನಷ್ಟು ಅಕ್ಕಿ ಇದಿಷ್ಟನ್ನು ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದೆರಡನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ತುಂಬ ನುಣ್ಣಗೇನು ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರ್ತರಿಯಾಗಿದ್ರೂ ಪರವಾಗಿಲ್ಲ. ನೋಡಿ, ದೋಸೆ ಹಿಟ್ಟಿರುತ್ತಲ್ವ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಹದದಲ್ಲಿ ರುಬ್ಕೋಬೇಕಾಗತ್ತೆ. ನೋಡಿ, ಇವಾಗ ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ತುಂಬ ನೆನೆಸೋದಕ್ಕೂ ಹೋಗ್ಬಿಡಿ, ಜಸ್ಟ್ ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಮಾತ್ರ ನೆನೆಸಿ. ನಂತರ ನಾನು ಇದಕ್ಕೆ 1 ಇಂಚಿನಷ್ಟು ಶುಂಠಿ ಹಾಗೆ 8 ರಿಂದ 10 ಕಾಳು ಮೆಣಸನ್ನು ಹಾಕೋತಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆಲ್ರೆಡಿ ನೆಂದಿರೋದ್ರಿಂದ ನೀರು ಜಾಸ್ತಿ ಹಿಡಿಸೋದಿಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿಗಿಂತ ಒಂಚೂರು ಗಟ್ಟಿಯಾಗಿರಲಿ ಆ ಹದಕ್ಕೆ ರುಬ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ತೋರಿಸ್ತೀನಿ ಯಾವ ಹದದಲ್ಲಿ ಇರಬೇಕು ಅನ್ನೋದು. ನೋಡಿ, ಇಷ್ಟು ಹದ ಇರಬೇಕು. ತುಂಬ ನೀರಾಗೂ ಇರೋದು ಬೇಡ, ಹಾಗೆ ತುಂಬ ಗಟ್ಟಿಯಾಗೂ ಇರೋದು ಬೇಡ. ನಿಮಗಿದಕ್ಕೆ ಬೇಕು ಅಂದರೆ ನೀವು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬಹುದು. ನೋಡಿ, ಇವಾಗ ಅದು ರುಬ್ಕೊಂಡಿದ್ದಾದಮೇಲೆ ಅದಿಷ್ಟು ಹಿಟ್ಟನ್ನು ಒಂದು ಪಾತ್ರೆಗೆ ನಾನಿಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಅದಕ್ಕೆ ಮತ್ತೆ ನೀರನ್ನೇನು ಹಾಕೋವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಯಾರು ನೀರನ್ನು ಸೇರಿಸೋದಕ್ಕೆ ಹೋಗಬೇಡಿ. ನೋಡಿ, ಇವಾಗ ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಅಥವಾ ಈನೋ ಪೌಡರ್, ಅದು ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕೋಬೋದು. ಅಡುಗೆ ಸೋಡಾ ಅಂತಾರಲ್ವ, ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಹಗುರವಾಗಿ ಕಲಿಸ್ಕೋಬೇಕು. ತುಂಬ ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಫ್ಲಫಿಯಾಗಿ ಹಾಗೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ. ನೋಡಿ, ಈ ರೀತಿ ಹಗುರವಾಗಿ ಕಲಿಸ್ಕೋಬೇಕು. ಜಸ್ಟ್ ಮೇಲ್ಮೇಲೆ ಮಾತ್ರ ಕಲಿಸ್ಕೋಬೇಕು. ಅದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ರಿಯಾಕ್ಷನ್ನು. ಚೆನ್ನಾಗಿ ಹಗುರವಾಗುತ್ತೆ ಹಿಟ್ಟು. ಇವಾಗ ನೋಡಿ, ಕಲಿಸ್ಕೊಂಡಿದ್ದು ರೆಡಿ ಆಯಿತು. ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಪ್ಯಾನನ್ನು ಇಟ್ಬಿಟ್ಟು ಒಲೆ ಮೇಲೆ, ಪ್ಯಾನ್ ಅಥವಾ ನೀವು ತವಾ ಆದರೂ ಇಟ್ಕೋಬೋದು. ಪ್ಯಾನ್ ಇಟ್ಟರೆ ಉತ್ತಮ, ಸೈಡಲ್ಲೆಲ್ಲೂ ಜಾರೋದಿಲ್ಲ ಹಿಟ್ಟು. ಹಾಗಾಗಿ ಚೆನ್ನಾಗಿ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಹಿಟ್ಟನ್ನು 2 ರಿಂದ 3 ಸೌಟ್ಗಳಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪವಾಗಿರಬೇಕಲ್ವ ಇದರ ಪಿಜ್ಜಾ ಬೇಸು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ತುಂಬ ತೆಳುವಾಗಿ ಕೇವಲ ಒಂದೇ 1 ಸೌಟ್ ಹಾಕೊಂಡ್ಬಿಟ್ರೆ ದೋಸೆ ಆದಂಗೆ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಕ್ರಸ್ಟು. ನಿಮಗಿದು ಗೊತ್ತೇ ಆಗೋದಿಲ್ಲ, ಅಂಗಡಿಯಿಂದ ತಂದಿರೋಂತಹ ಪಿಜ್ಜಾ ಥರನೇ ಇರುತ್ತೆ. ಅಷ್ಟು ರುಚಿಯಾಗಿ ಹಾಗೆ ಕ್ರಂಚಿಯಾಗಿ ಅದರ ಬೇಸ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಹಾಕ್ಕೊಂಡಿದ್ದಾಯಿತು. ನಂತರ ಒಂದು 2 ರಿಂದ 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋಬೇಕು. ಸೈಡ್ಸಲ್ಲೆಲ್ಲ ಎಣ್ಣೆ ಹಾಕ್ಕೋಬೇಕು, ಹಾಗೆ ಮೇಲೆ ಕೂಡ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸುಮಾರು ಒಂದು ಸೈಡು 2 ರಿಂದ 3 ನಿಮಿಷಗಳ ಕಾಲ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ಬೇಯಿಸ್ಕೊತಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಬರೋದಿಲ್ಲ. ಇವಾಗ ನೋಡಿ, ಒಂದು ಸೈಡ್ ಬೆಂದಿದೆ. ಇವಾಗ ನೋಡಿ, ಫ್ಲಿಪ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸಿಕ್ಕಾಪಟ್ಟೆ ಒಂಥರ ಕ್ರಂಚಿಯಾಗಿ ಹಾಗೆ ಕ್ರಿಸ್ಪ್ ಆಗಿರುತ್ತೆ ಒಂದು ಸೈಡು. ಇವಾಗ ಇದಕ್ಕೆ ಪಿಜ್ಜಾ ಸಾಸನ್ನು ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಪಿಜ್ಜಾ ಸಾಸು ಮನೆಯಲ್ಲೇ ಆರಾಮಾಗಿ ಹೇಗೆ ಮಾಡ್ಕೋಬೇಕು ಅನ್ನೋ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ನನ್ನ ಹಿಂದಿನ ವಿಡಿಯೋ ಪಿಜ್ಜಾ ಮಾಡೋದ್ರಲ್ಲಿ ಮನೆಯಲ್ಲಿ ಈಸ್ಟ್ ಇಲ್ಲದೆ, ಚೀಸ್ ಇಲ್ಲದೆ, ಹಾಗೆ ಓವನ್ ಇಲ್ಲದೆ ಹೇಗೆ ಪಿಜ್ಜಾ ಮಾಡೋದು ಅಂತ ತೋರಿಸಿದ್ದೆ. ಆ ವಿಡಿಯೋದಲ್ಲಿ ನಾನು ಈ ಪಿಜ್ಜಾ ಸಾಸನ್ನು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ. ಅದನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಜಸ್ಟ್ 2 ರಿಂದ 3 ನಿಮಿಷದಲ್ಲಿ ಈ ಪಿಜ್ಜಾ ಸಾಸನ್ನು ಆರಾಮಾಗಿ ಮನೇಲಿ ಮಾಡ್ಕೋಬಹುದು. ನೋಡಿ, ಇವಾಗ ಪಿಜ್ಜಾ ಸಾಸನ್ನು ಎಲ್ಲ ಕಡೆಗೂ ಅಪ್ಲೈ ಮಾಡಿದ್ದಾಯಿತು. ನಂತರ ಚೀಸನ್ನು ಹಾಕೋತಿದ್ದೀನಿ. ನಾನಿಲ್ಲಿ ಆಚೆ ಕಡೆಯಿಂದ ತಂದಿರೋಂಥ ಮಾಜರೆಲ್ಲಾ ಚೀಸನ್ನೇ ಬಳಸ್ತಿದ್ದೀನಿ. ನಿಮಗೇನಾದರೂ ಚೀಸ್ ಬೇಡ ಅನ್ನೋದಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅದರಲ್ಲಿ ಈ ಚೀಸ್ ಬದಲಾಗಿ ಬೇರೆ ಐಟಮನ್ನು, ಈ ವೈಟ್ ಸಾಸನ್ನು ಹಾಕಬಹುದು. ಅದನ್ನು ಕೂಡ ಹೇಗೆ ಮಾಡೋದು ಮನೇಲಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಇದ್ರ ಬದಲಾಗಿ ಹಾಕೋಬೋದು. ನೋಡಿ, ಇವಾಗ ಚೀಸ್ ಹಾಕಿದ್ದಾಯಿತು. ನಂತರ ನಿಮಗೆ ಇಷ್ಟ ಬಂದಿರೋಂಥ ತರಕಾರಿಗಳನ್ನ ಚಿಕ್ಕದಾಗಿ ಈ ರೀತಿಯಾಗಿ ಡಿಸೈನಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಹಾಕೋಬಹುದು.
ನಾನಿಲ್ಲಿ ಕೇವಲ ಟೊಮ್ಯಾಟೊ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಮೂರು ತರಕಾರಿನ ಬಳಸ್ಕೊಂಡು ಮಾಡ್ತಿದ್ದೀನಿ. ನಿಮಗೆ ಇದಕ್ಕೆ ಇನ್ನೂ ಏನೇನೆಲ್ಲ ಬೇಕೋ ಅದೆಲ್ಲದನ್ನು ಆ್ಯಡ್ ಮಾಡಬಹುದು. ನೀವು ಇದಕ್ಕೆ ಇನ್ನು ಪೈನಾಪಲ್ಸನ್ನ ಆ್ಯಡ್ ಮಾಡ್ಕೋಬಹುದು, ಸ್ವೀಟ್ ಕಾರ್ನನ್ನು ಆ್ಯಡ್ ಮಾಡಬಹುದು, ನಿಮಗೇನಾದರೂ ಮಶ್ರೂಮ್ ತಿನ್ನೋಂಥದ್ದಿದ್ರೆ ಮಶ್ರೂಮನ್ನು ಆ್ಯಡ್ ಮಾಡಬಹುದು. ಹಾಗೆ ಬೇರೆ ಎಲ್ಲ ತರಕಾರಿಗಳನ್ನು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಕಲರು ನೀವು ಕ್ಯಾಪ್ಸಿಕಮನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಇದಿಷ್ಟು ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ಚೀಸನ್ನು ಈ ರೀತಿಯಾಗಿ ಮೇಲೆ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು 5 ರಿಂದ 6 ನಿಮಿಷಗಳ ಕಾಲ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ, ಕೆಳಗಡೆ ಕ್ರಸ್ಟ್ ಕೂಡ ಬೆಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ರುಚಿಯಾದಂಥ ಪಿಜ್ಜಾ ರೆಡಿ ಆಗುತ್ತೆ. ಈ ಚೀಸಲ್ಲೇ ಸಾಲ್ಟ್ ಇರೋದ್ರಿಂದ ನಾನು ಮತ್ತೇನು ಸಾಲ್ಟನ್ನು ಆ್ಯಡ್ ಮಾಡೋದಿಲ್ಲ. ಹಾಗೆ ತರಕಾರಿಗಳು ಕೂಡ ಸಾಲ್ಟನ್ನು ಹಾಕುವಂಥ ಅವಶ್ಯಕತೆ ಇಲ್ಲ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ನಂತರ ನಾನಿಲ್ಲಿ ಆರಿಗ್ಯಾನೋ ಪೌಡರನ್ನು, ಈ ಹರ್ಬ್ಸ್ ಇರುತ್ತಲ್ವ ಮಿಕ್ಸ್ಡ್ ಹರ್ಬ್ಸು, ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಆರಿಗ್ಯಾನೋ ಮಿಕ್ಸರನ್ನು ಹಾಕೋತಾ ಇದ್ದೀನಿ. ನಂತರ ಪಿಜ್ಜಾನ ಒಂದು ಪಿಜ್ಜಾ ಕಟ್ಟರಿಂದ ನಿಮಗೆ ಎಷ್ಟು ಪೀಸಸ್ ಬೇಕೋ ಅಷ್ಟು ಪೀಸಸ್ ಆಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ 4 ಪೀಸಸ್ ಆಗಿ ಕಟ್ ಮಾಡಿದ್ದೀನಿ. ತುಂಬ ದೊಡ್ಡದೇನಿಲ್ಲ ಪಿಜ್ಜಾ, ಮೀಡಿಯಮ್ ಸೈಜಲ್ಲಿದೆ, ಹಾಗಾಗಿ 4 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವಿನ್ನು ದೊಡ್ಡ ಪ್ಯಾನ್ ಅಥವಾ ತವಾ ತೊಗೊಂಡ್ರೆ ಈ ಡಾಮಿನೋಸಲ್ಲಿ ಅಥವಾ ಪಿಜ್ಜಾ ಹಟ್ಟಲ್ಲೆಲ್ಲ ಸಿಗುತ್ತಲ್ವ 6 ಪೀಸಸ್ಸು, ಆ ರೀತಿ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ, ಇವಾಗ ಪಿಜ್ಜಾ ಕೂಡ ಕಟ್ ಮಾಡಿದ್ದು ರೆಡಿ ಆಯಿತು. ಸಿಕ್ಕಾಪಟ್ಟೆ ಯಮ್ಮಿಯಾದಂಥ ಪಿಜ್ಜಾ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಮಾಡಿ ನೋಡಬೇಕು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಬಂದಿದೆ ಪಿಜ್ಜಾ ಅಂತ. ಅದರ ಕ್ರಸ್ಟ್ ಅಂತೂ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಂದಿದೆ. ಇದನ್ನು ಮೂಂಗ್ ದಾಲಲ್ಲಿ ಹಾಗೆ ಅಕ್ಕಿಯಲ್ಲಿ ಮಾಡಿರೋದು ಅಂತ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆ ರುಚಿಯಾದಂಥ ಕಮ್ಮಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕಮ್ಮಿ ಬೆಲೆಯಲ್ಲಿ ಮನೆಯಲ್ಲೇ ಆರಾಮಾಗಿ ನಾವು ಪಿಜ್ಜಾನ ತಯಾರು ಮಾಡ್ಕೋಬಹುದು. ಡೆಲ್ಲಿಯಲ್ಲಿ ಈ ಪಿಜ್ಜಾ ಸಿಕ್ಕಾಪಟ್ಟೆ ಫೇಮಸ್ಸು. ಈವನ್ ಬೆಂಗಳೂರಲ್ಲೂ ಸುಮಾರು ಕಡೆ ಇಂತಹ ಪಿಜ್ಜಾಗಳು ಸಿಗುತ್ತೆ. ತುಂಬ ಹೆಲ್ದಿಯಾದಂಥ ಹಾಗೆ ಕಮ್ಮಿ ಪದಾರ್ಥಗಳನ್ನ ಕಮ್ಮಿ ಖರ್ಚಿನಲ್ಲಿ ಮಾಡೋ ಅಂಥ ಪಿಜ್ಜಾ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ಲಾಕ್ಡೌನಲ್ಲಿ, ಇವತ್ತಿಂದ ಇನ್ನೇನು ಲಾಕ್ಡೌನ್ ಸ್ಟಾರ್ಟ್ ಆಗಿದೆ ಅಲ್ವಾ, ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ಗಳಲ್ಲಿ ಕೂಡ ಶೇರ್ ಮಾಡಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಮಾಡಿ. ಹೇಗನ್ನಿಸ್ತು ಈ ರೆಸಿಪಿ ಅದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಎಂಜಾಯ್ ದ ರೆಸಿಪಿ. ಸ್ಟೇ ಹೋಮ್, ಸ್ಟೇ ಸೇಫ್. ಮನೆಯಲ್ಲೇ ಇರಿ. ಆದಷ್ಟು ಆಚೆ ಕಡೆ ಹೋಗೋದನ್ನು ಅವಾಯ್ಡ್ ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ಆಚೆ ಕಡೆ ಹೋಗಿ. ಅದರಲ್ಲೂ ವಯಸ್ಸಾಗಿರೋರು, 50+ ಆಗಿರೋರಂತೂ ತುಂಬ ಎಚ್ಚರದಿಂದ ಇರಿ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಪೀಕ್ ಟೈಮ್ ಅಂತ ಈ ಟೈಮನ್ನು ಲಾಕ್ಡೌನ್ ಮಾಡಿದ್ದಾರೆ. ಈ ಲಾಕ್ಡೌನ್ ಟೈಮಲ್ಲಿ ನಿಮಗೆ ಮತ್ತೆ ಯಾವ್ಯಾವ ರೆಸಿಪಿಗಳು ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ತಿಳಿಸಬಹುದು. ಆ ರೆಸಿಪಿಗಳನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಚೈತ್ರಾಸ್ ಅಭಿರುಚಿ ಅಂತ ಇದೆ, ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡ್ಬೋದು. ಹಾಗೆ ನೀವು ಮಾಡಿರೋಂಥ ನನ್ನ ಎಲ್ಲ ರೆಸಿಪಿಗಳನ್ನು ಚೈತ್ರಾಸ್ ಅಭಿರುಚಿ ಅಂತ ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ಅಲ್ಲಿ ನನ್ನ ಟ್ಯಾಗ್ ಮಾಡಿಬಿಟ್ಟು ನಿಮ್ಮ ರೆಸಿಪಿಗಳನ್ನು ನಾನು ಪೋಸ್ಟ್ ಮಾಡಿದ್ರೆ ಅದರ ವೀಡಿಯೋಗಳನ್ನು ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ನಿಮಗೋಸ್ಕರ ಶೇರ್ ಮಾಡ್ತೀನಿ. ಹಾಗೆ ನೀವು ಪಟ್ಟಿರೋಂಥ ಪ್ರಯತ್ನಕ್ಕೆ ಒಂದು ಸೆಲ್ಯೂಟ್. ಹಾಗೆ ನೀವು ನನ್ನನ್ನು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಬಹುದು. ಅದರಲ್ಲಿ ಕೂಡ ಚೈತ್ರಾಸ್ ಅಭಿರುಚಿ ಅಂತ ಸರ್ಚ್ ಮಾಡಿ ಹಾಗೆ ನನ್ನ ಪೇಜನ್ನ ಫಾಲೋ ಮಾಡಿ. ಒಳ್ಳೆ ಪೋಸ್ಟ್ಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.